ಕುರಿ ಕಾಯುತ್ತಿದ್ದ ಹುಡುಗಿ ದೇಶದ ಶಿಕ್ಷಣ ಮಂತ್ರಿಯಾದಳು. ಒಂದು ಕಾಲದಲ್ಲಿ ಕುರಿ ಕಾಯುತ್ತಿದ್ದ ಬಡ ಹುಡುಗಿ ಮುಂದೆ ಫ್ರಾನ್ಸ್ ದೇಶದ ಶಿಕ್ಷಣ ಮಂತ್ರಿಯಾದಳು. ಇದು ಕೇವಲ ಯಶಸ್ಸಿನ ಕಥೆಯಲ್ಲ. ಶಿಕ್ಷಣ, ಆತ್ಮವಿಶ್ವಾಸ ಮತ್ತು ಪರಿಶ್ರಮ ಒಬ್ಬರ ಜೀವನವನ್ನು ಹೇಗೆ ಸಂಪೂರ್ಣವಾಗಿ ಬದಲಾಯಿಸಬಹುದು ಎಂಬ ನಿಜವಾದ ಪ್ರೇರಣೆಯ ಕತೆ. ಈ ಪ್ರೇರಣಾದಾಯಕ ಕಥೆಯನ್ನು ಫ್ರಾನ್ಸ್ನ ಮಾಜಿ ಶಿಕ್ಷಣ ನಜಾತ್ ಬೆಲ್ಕಾಸೆಮ್ ಅವರ ಜೀವನವನ್ನು ಆಧರಿಸಿ ಲೇಖಕಿ ಬರೆದಿದ್ದಾರೆ. ಬಾಲ್ಯದಲ್ಲಿ ಕುರಿ ಕಾಯುತ್ತಿದ್ದ ಹುಡುಗಿ ಶಿಕ್ಷಣದ ಬಲದಿಂದ ದೇಶದ ಉನ್ನತ ಹುದ್ದೆಗೆ ಏರಿದ ಪಯಣವನ್ನು ಈ ಪುಸ್ತಕ ತಿಳಿಸುತ್ತದೆ. ಸ್ನೇಹಿತರೆ, ಈ ಪುಸ್ತಕದಿಂದ ನಿಮಗೆ ಏನು ತಿಳಿಯುತ್ತದೆ ಅಂದರೆ, ಒಂದನೇದಾಗಿ ಬಡತನ ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ಎರಡನೇದಾಗಿ ಶಿಕ್ಷಣ ಜೀವನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಮೂರನೇದಾಗಿ ದೃಢ ಸಂಕಲ್ಪ ಇದ್ದರೆ ಅಸಾಧಾರಣವೂ ಸಾಧ್ಯವಾಗುತ್ತದೆ. ಹಾಗಾದರೆ ಸ್ನೇಹಿತರೆ, ಒಂದು ಕುರಿ ಕಾಯುತ್ತಿದ್ದ ಹುಡುಗಿ ಹೇಗೆ ದೇಶದ ಶಿಕ್ಷಣ ಮಂತ್ರಿಯಾದಳು? ಬನ್ನಿ ಆ ಅದ್ಭುತ ಪಯಣವನ್ನು ತಿಳಿಯೋಣ. ನಮ್ಮಲ್ಲಿ ಸಾಧನೆಯ ತುಡಿತ ಇದ್ದೇ ಇರುತ್ತದೆ, ಆದರೆ ಪಡಬೇಕಾದ ಪರಿಶ್ರಮದ ಪ್ರಮಾಣ, ನಡೆಯಬೇಕಾದ ದಾರಿಯ ಬಗ್ಗೆ ಸ್ಪಷ್ಟತೆ ಇರದು. ಕೆಲವು ನೇತಾತ್ಮಕ ಅಂಶಗಳು ನಮ್ಮ ಸುತ್ತಲೂ ಗಿರಿಕಿ ಹೊಡೆಯುತ್ತಲೇ ಇರುತ್ತವೆ. ಇದರಿಂದ ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತದೆ. ಆದರೆ ಲಕ್ಷಾಂತರ ಜನ ಇವುಗಳನ್ನೇ ಮೆಟ್ಟಿಲನ್ನಾಗಿಸಿಕೊಂಡು ಏರಿ ಇಂದು ನೆಮ್ಮದಿಯಿಂದ ಬದುಕುತ್ತಿದ್ದಾರೆ. ಹಾಗಾದರೆ ಆ ಹುಡುಗಿ ಇಷ್ಟು ದೊಡ್ಡ ಸಾಧನೆ ಹೇಗೆ ಮಾಡಿದಳು? ಮುಂದಿನ ಘಟನೆ ನೋಡೋಣ. ಸಾಧನೆಗೆ ಸ್ಪಷ್ಟ ಗುರಿ ಮತ್ತು ಗುರಿಯನ್ನು ಮುಟ್ಟುವ ಛಲವೊಂದಿದ್ದರೆ ಯಾವ ಸಾಧನೆಯಾದರೂ ಮಾಡಬಹುದು ಎಂಬುದಕ್ಕೆ ಸಾಕ್ಷಿ ನಜಾತ್ ಬೆಲ್ಕಾಸಮ್. ಈಕೆ ಫ್ರಾನ್ಸ್ ದೇಶದ ಶಿಕ್ಷಣ ಮಂತ್ರಿ. ಕುರಿ ಕಾಯುವಳು ವಲಸೆಗಾರರಾಗಿ ಬಂದು ಬಡತನದಲ್ಲಿ ಬೆಳೆದು ಆ ದೇಶವನ್ನು ಅರಿತುಕೊಂಡು ಅಲ್ಲಿಯ ಭಾಷೆಯನ್ನು ಕಲಿತು ಸಮಾಜವನ್ನು ತನ್ನದಾಗಿಸಿಕೊಂಡು ಅದೇ ದೇಶದ ನೆಲದಲ್ಲಿ ಮಂತ್ರಿಯಾಗುವುದು ಚಿಕ್ಕ ವಿಷಯವಲ್ಲ. ಇಂತಹದೊಂದು ಸ್ಥಾನಕ್ಕೇರಿದ ಮೊದಲ ಫ್ರಾನ್ಸ್ ಮುಸ್ಲಿಂ ಮಹಿಳೆ ಎಂಬ ಕೀರ್ತಿ ಕೂಡ ನಜಾತ್ ಪಾಲಿಗಿದೆ. ಬಡ ಕುಟುಂಬದಿಂದ ಬಂದಂಥ ಇವರು ಇಂತಹದೊಂದು ಘಟ್ಟಕ್ಕೆ ತಲುಪಲು ಹಲವಾರು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿಂದಲೇ ಈ ಕತೆ ಹೊಸ ತಿರುವು ಪಡೆಯುತ್ತದೆ. 1977ರಲ್ಲಿ ಮೊರೊಕ್ಕದ ಮೂಲಭೂತ ಮುಸ್ಲಿಂ ಕುಟುಂಬದಲ್ಲಿ ನಜಾತ್ ಜನಿಸಿದರು. ಮೇಕೆಗಳನ್ನು ಸಾಕುತ್ತಿದ್ದ ಕುಟುಂಬದ ಆದಾಯದ ಮೂಲ ಕೂಡ ಮೇಕೆ ಹಾಲನ್ನು ಮಾರುವುದಾಗಿತ್ತು. ನಜಾತ್ ತನ್ನ 4ನೇ ವಯಸ್ಸಿಗೆ ಕೆಲಸ ಮಾಡಲು ಆರಂಭಿಸಿದ್ದರು. ನೀರಿಗಾಗಿ ಮೈಲುಗಟ್ಟಲೆ ನಡೆದುಕೊಂಡು ಹೋಗಬೇಕಿತ್ತು. ಈ ಜವಾಬ್ದಾರಿಯನ್ನು ಬಾಲ್ಯದಲ್ಲೇ ವಹಿಸಿಕೊಂಡಿದ್ದ ನಜಾತ್ ಜೀವನವನ್ನು ಒಂದು ಹೋರಾಟವೆಂದು ತಿಳಿದುಕೊಂಡಿದ್ದರು. 1982ರಲ್ಲಿ ನಜಾತ್ ಕುಟುಂಬವು ಮೊರೊಕ್ಕೊದಿಂದ ಫ್ರಾನ್ಸಿಗೆ ವಲಸೆ ಬಂದರು. ಆದರೆ ಇಲ್ಲಿ ಯಾವುದೇ ಪೌರತ್ವವನ್ನು ಹೊಂದಿರದ ಈ ಕುಟುಂಬದವರಿಗೆ ಫ್ರೆಂಚ್ ಭಾಷೆಯೊಂದು ಸವಾಲಾಗಿ ಪರಿಣಮಿಸಿತು. ಇದರಿಂದ ಬಾಲ್ಯದಲ್ಲಿ ನಜಾತ್ಗೆ ಎಲ್ಲರೊಂದಿಗೆ ಬೆರೆಯಲು ಸಾಧ್ಯವಾಗುತ್ತಿರಲಿಲ್ಲ. ಹೌದು ಸ್ನೇಹಿತರೆ, ಮುಂದೆ ನಡೆದ ಘಟನೆ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ.
ಫ್ರಾನ್ಸ್ನ ಚಿಕ್ಕಾರ್ ಗ್ರಾಮದಲ್ಲಿ ವಾಸಿಸಲು ತೀರ್ಮಾನಿಸಿದ ಇವರ ಕುಟುಂಬವು ಕುರಿ ಮೇಯಿಸುವುದನ್ನೇ ಇಲ್ಲೂ ಕೂಡ ಮುಖ್ಯ ಕಸುಬನ್ನಾಗಿಸಿಕೊಂಡರು. ನಜತ್ ಅವರು ಕುರಿ ಮೇಯಿಸುವಿಕೆಯ ನಡುವೆಯೂ ಜೀವನದ ಬಗ್ಗೆ ಅಪಾರವಾದ ನಿರೀಕ್ಷೆ ಮತ್ತು ಕನಸುಗಳನ್ನು ಹೊಂದಿದ್ದರು. ಆಕೆ ಹಲವಾರು ಕನಸುಗಳಲ್ಲಿ ಶಿಕ್ಷಣ ಪಡೆಯುವುದು ಒಂದಾಗಿತ್ತು. ನಂತರ ಕುಟುಂಬದ ಅನುಮತಿಯೊಂದಿಗೆ ನಜತ್ ಹಲವಾರು ಮನವೊಲಿಕೆಯ ಪ್ರಯತ್ನಗಳಿಂದ ನಜತ್ ಶಾಲೆಯ ಮೆಟ್ಟಿಲನ್ನು ಹತ್ತಿದರು. ತಮ್ಮ ಕನಸಿನ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ನಿರಂತರ ಪ್ರಯತ್ನ ಮಾಡಿ ಪ್ರಥಮ PUC ಪೂರೈಸುವುದರೊಳಗೆ ಫ್ರೆಂಚ್ ಭಾಷೆಯಲ್ಲಿ ಹಿಡಿತ ಸಾಧಿಸಿದರು. 2002ರಲ್ಲಿ ಪ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಪೊಲಿಟಿಕಲ್ ಸ್ಟಡೀಸ್ನಲ್ಲಿ ಪದವಿಯನ್ನು ಪಡೆದುಕೊಂಡ ನಜತ್ ಕಾಲೇಜು ದಿನಗಳಲ್ಲಿ ನಾಯಿಕೆ ವರ್ಚಸ್ಸು ಆಕೆಯನ್ನು ಸೋಷಿಯಲಿಸ್ಟ್ ಪಾರ್ಟಿಯೊಂದಿಗೆ ಗುರುತಿಸಿಕೊಳ್ಳುವಂತೆ ಮಾಡಿತು. ಇಷ್ಟಾದರೂ ನಜತ್ ಕುಟುಂಬ ಇನ್ನೂ ಕಷ್ಟದಲ್ಲೇ ಇತ್ತು. ಆದರೆ ಅವರು ಅಲ್ಲಿನ ಹಕ್ಕುಗಳನ್ನು ಪಡೆಯಲು ಹೋರಾಟ ಮಾಡಿ ಗೆದ್ದು ರಾಜಕೀಯ ಜೀವನಕ್ಕೆ ಕಾಲಿಟ್ಟರು. ಈ ಸಮಯದಲ್ಲಿ ನಜತ್ ಅವರ ಧೈರ್ಯ ಆತ್ಮಬಲವನ್ನು ಕಂಡು 2012ರಲ್ಲಿ ಫ್ರೆಂಚ್ ಅಧ್ಯಕ್ಷ ಫ್ರಾನ್ಸುವಾ ಹೋಲಾಂಡ್ ನಜತ್ ಅವರನ್ನು ಮಹಿಳಾ ಹಕ್ಕುಗಳ ಸಚಿವಾಲಯದ ವಕ್ತಾರರನ್ನಾಗಿ ನೇಮಿಸಿದರು. ಈ ಅವಕಾಶವನ್ನು ತನ್ನ ಜೀವನದ ಬುನಾದಿಯನ್ನಾಗಿಟ್ಟುಕೊಂಡು ವಹಿಸಿದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಫ್ರಾನ್ಸ್ ಜನರ ಮನಗೆತ್ತರು. ಈ ನಡುವೆ ಫ್ರಾನ್ಸ್ನಲ್ಲಿ ನಜತ್ ಅವರ ಹೆಸರು ಎತ್ತರಕ್ಕೆ ಬೆಳೆದು ಅವರ ಸಾಧನೆಯ ಕೆಲಸ ಕ್ಯಾಬಿನೆಟ್ನಲ್ಲೂ ಚರ್ಚೆಗೆ ಕಾರಣವಾಯಿತು. ಹೀಗೆ ತಮ್ಮ ಸಮಯದಲ್ಲಿ ಸಾಮಾಜಿಕ ಸಮಸ್ಯೆಗಳ ನಿವಾರಣೆಗೆ ಮುಡುಪಾಗಿಟ್ಟು ಫ್ರೆಂಚಿನ ಮೊದಲ ಮಹಿಳಾ ಶಿಕ್ಷಣ ಮಂತ್ರಿಯಾಗಿ ಆಯ್ಕೆಯಾದರು. ಸ್ನೇಹಿತರೆ, ಮುಂದೆ ನಡೆದ ಘಟನೆ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತಿವೆ. ಅವಳ ಜಾತಿ, ಬಡತನ, ಶೋಷಣೆ ಎದುರಾದರೂ ಅವಳು ಸೋಲಲಿಲ್ಲ. ಅವಳ ಒಂದು ಮಾತು ಬಹಳ ಚೆನ್ನಾಗಿದೆ. ನಜತ್ ಹೇಳುತ್ತಾರೆ, ಯುವಜನತೆ ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಭವಿಷ್ಯದ ಬಗ್ಗೆ ಚಿಂತೆ ಮಾಡುವುದಕ್ಕಿಂತ ಅದರ ಭಾಗವಾಗಿ ಬದಲಾಯಿಸಬೇಕು. ಸುಮ್ಮನೆ ವೀಕ್ಷಕನಾಗಿ ಹತಾಶೆ ಪಡುವುದರಲ್ಲಿ ಅರ್ಥವಿಲ್ಲ. ಪ್ರತಿಯೊಂದಕ್ಕೆ ಬರೀ ಕಾರಣಗಳನ್ನು ಹುಡುಕುವುದರಲ್ಲಿ ಬ್ಯುಸಿ ಆಗಿರುವ ನಾವಿಲ್ಲಿ ಸಿಕ್ಕ ಸಣ್ಣ ಪುಟ್ಟ ಅವಕಾಶಗಳನ್ನು ಬಳಸಿಕೊಂಡು ಕಾರ್ಯನಿರತವಾಗಿರುವ ಅವರಲ್ಲಿ ಸೋಮಾರಿಯಾಗಿ ಎಲ್ಲವೂ ತಾವಿರುಡೆಯಲ್ಲಿಯೇ ತಾನಾಗಿ ಹಾರಿಕೊಂಡು ಬರಲಿ ಎಂದು ಕಾದು ಕುಳಿತಿರುವವರು ಹುಟ್ಟಿದ ಮೇಲೆ ಏನನ್ನಾದರೂ ಸಾಧಿಸಬೇಕು. ತಮ್ಮ ಆತ್ಮ ಸಂತೃಪ್ತಿಗೋಸ್ಕರ ಆದರೂ ನಾನು ನನ್ನ ಕೆಲಸಕ್ಕೆ ಬಾರದ ಆಲೋಚನೆಗಳಿಂದ ಹೊರಬರಬೇಕು ಎನ್ನುವ ಜರೂರತ್ತು ನಮಗಿರಬೇಕು. ಹೌದು ಸ್ನೇಹಿತರೆ, ನಮ್ಮ ಕೋಪ ಮಂಡುಕದ ಜಗತ್ತಿನಿಂದ ಹೊರಬಂದಾಗಲೇ ನಮ್ಮ ಮೇಲೆ ಜಗದ ಜ್ಞಾನದ ಬೆಳಕು ಬೀಳುವುದು. ಆಗಲೇ ನಾವು ಜಗತ್ತಿಗೆ ಕಾಣಿಸುವೆವು. ನಮ್ಮ ಹುಟ್ಟು ಹೇಗಿದ್ದರೇನು, ಆದರೆ ಬದುಕನ್ನು ಕಂಡುಕೊಂಡ ರೀತಿ, ನಡೆದು ಬಂದ ದಾರಿ ಮತ್ತೊಬ್ಬರಿಗೆ ಸ್ಫೂರ್ತಿಯಾಗುವಂತಿರಬೇಕು. ಈ ಸೃಷ್ಟಿಯಲ್ಲಿ ಲಕ್ಷಾಂತರ ಕ್ರಿಮಿಕೀಟಗಳು ಇವತ್ತು ಹುಟ್ಟಿ ನಾಳೆಗೆ ಸತ್ತು ಮಣ್ಣಿನ ಒಡಲನ್ನು ಸೇರುತ್ತವೆ. ಅವುಗಳಿಂದ ಸ್ವಂತ ಯಾವ ಅಸ್ತಿತ್ವವೂ ಇರುವುದಿಲ್ಲ. ಮನುಷ್ಯರಾದ ನಾವು ಸಹ ಪ್ರಾಣಿ ವಿಭಾಗದ ಸದಸ್ಯರೇ. ಆದರೆ ನಾವು ಅನಿರೀಕ್ಷಿತವಾಗಿ ಹುಟ್ಟಿ ಸದ್ದಿಲ್ಲದೆ ಎದ್ದು ಹೋದರೆ ನಮಗೂ ಆ ಕ್ರಿಮಿಕೀಟಗಳಿಗೂ ಏನಿದೆ ವ್ಯತ್ಯಾಸ? ಭಿನ್ನ ಜೀವಿ, ಬುದ್ಧಿಜೀವಿ ಎಂದೆಲ್ಲ ಕರೆಯಿಸಿಕೊಂಡ ನಾವು
ಏನನ್ನಾದರೂ ಎಕ್ಸ್ಟ್ರಾ ಸಾಧಿಸಿ ಹೋದರೆ ನಮ್ಮ ಹುಟ್ಟಿಗೊಂದು ಅರ್ಥ ಸಿಗಬಹುದೇನು? ಯೋಚನೆ ಮಾಡಿ ಸ್ನೇಹಿತರೆ. ನಾವು ಹುಟ್ಟಿದ್ದು ಮಾತ್ರ ಸಾಕಾಗೋದಿಲ್ಲ. ಒಂದು ದಿನ ಅನಿರೀಕ್ಷಿತವಾಗಿ ಈ ಲೋಕವನ್ನು ಬಿಟ್ಟು ಹೋಗಬೇಕಾದರೆ ನಮ್ಮ ಜೀವನಕ್ಕೂ ಕೆಲವರು ಹುಟ್ಟಿ ಸತ್ತು ಹೋದ ಅನೇಕ ಜೀವಿಗಳ ಜೀವನಕ್ಕೂ ಏನು ವ್ಯತ್ಯಾಸ? ನಮಗೆ ಬುದ್ಧಿ ಇದೆ, ವಿವೇಕ ಇದೆ, ಕನಸು ಕಾಣುವ ಶಕ್ತಿ ಇದೆ. ಆದ್ದರಿಂದ ಬದುಕಿರುವಾಗ ನಮ್ಮಿಂದ ಒಳ್ಳೆಯದೊಂದು ಕೆಲಸ ಆಗಬೇಕು, ಯಾರಿಗಾದರೂ ಪ್ರೇರಣೆಯಾಗಬೇಕು, ಸಮಾಜಕ್ಕೆ ಒಂದು ಗುರುತು ಬಿಟ್ಟು ಹೋಗಬೇಕು. ಆಗ ಮಾತ್ರ ನಮ್ಮ ಜನ್ಮಕ್ಕೂ ಒಂದು ಅರ್ಥ ಸಿಗುತ್ತದೆ. ಹೌದು ಸ್ನೇಹಿತರೆ, ಇಂದಿನ ಕಥೆಯು ನಿಮ್ಮಲ್ಲಿ ಒಂದು ಹೊಸ ಆಲೋಚನೆಯನ್ನು ಮೂಡಿಸಿದರೆ ಅದನ್ನು ನಿಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಳ್ಳಿ. ಧನ್ಯವಾದ.